ಸೊ ಹೆಲೋ ಗುರು, ನಮಸ್ಕಾರ. ಇವತ್ತು ನಮ್ಮ ಹತ್ರ ಇದೆ ಸ್ಕಾರ್ಪಿಯೋ. ಸೊ ಈ ಗಾಡಿಗೆ ಬಂದು ನಮಗೆ 2179cc 4 ಸಿಲಿಂಡರ್ ಇಂಜಿನ್ ಸಿಗುತ್ತೆ. ಇದು 120 bhp ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅಂಡ್ 280 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಗುರು. ಇದ್ರದ್ದು ಅಷ್ಟೇ ಎಮ್ಮಾಕ್ ಇಂಜಿನ್. ಸೊ ಈ ತಾರು ಅಷ್ಟೇ ಈ ಇಂಜಿನ್ ಕಾನ್ಫಿಗರೇಷನ್ ಇಂದಾನೆ ಲೈಕ್ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಅಂತ ಅನ್ಕೊಳ್ಳಿ ಗುರು. ಇವಾಗೆಲ್ಲ ತಾರ್ನ ಮಾಫಿಯಾ ಅಂತಾರೆ, ಬಟ್ ಆ ಟೈಮ್ಗೆ ಸ್ಕಾರ್ಪಿಯೋ ಒಂಥರ ಮಾಫಿಯಾ ಗಾಡಿ ಆಗಿತ್ತು. ಸೊ ಇಲ್ಲಿ ನೋಡ್ಕೊಂಡ್ರೆ ನಾವು ಲೆಫ್ಟ್ ಸೈಡ್ ಅಲ್ಲಿ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ, ಪವರ್ ಬೈ ಎಮಾಕ್ ಅಂತ. ಡೀಸೆಲ್ ಇಂಜಿನ್ ಇದು. ಈ ಸ್ಕಾರ್ಪಿಯೋ ಹೈಬ್ರಿಡ್ ಅಂತ ಕೊಟ್ಟಿದ್ದಾರೆ. ಗಾಡಿ ಸೈಜ್ ನೋಡ್ಬೋದು, ಫುಲ್ಲು ಮ್ಯಾಸಿವ್ ಗಾಡಿ ಇದು. ಸೊ ಇಲ್ಲಿ ಇಬ್ರು ಕುತ್ಕೊಳ್ಳೋಷ್ಟು ಸೀಟ್ ಇದೆ. ಆ್ಯಂಡ್ ಇಲ್ಲಿ ಎಷ್ಟು ಲಗೇಜ್ ಬೇಕಾದ್ರೆ ಇಟ್ಕೊಬೋದು ನೀವು. ಈ ಲೆಂತ್ ನೋಡ್ಕೊಂಡ್ರೆ ನಾವು 4456 mm ಇದೆ ಲೆಂತ್. ಈ ಕಡೆಯಿಂದ ಈ ಕಡೆ ಏನಿದೆ ಬಿಡ್ತು ಅದು 1820 mm. ಗ್ರೌಂಡ್ ಕ್ಲಿಯರೆನ್ಸು ನಮಗೆ 180 mm ಬರುತ್ತೆ ಗುರು. ಇಲ್ಲಿ ಬಂದು ನಮಗೆ ಟೋಯಿಂಗ್ ಹುಕ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಬ್ಯಾಕ್ ಕ್ಯಾಮ್ರಾ ಬರಲ್ಲ, ಇವ್ರು ಬ್ಯಾಕ್ ಕ್ಯಾಮ್ರಾ ಹಾಕ್ಸ್ಕೊಂಡಿದ್ದಾರೆ. ಸೊ ಹಿಂದೆ ಪಾರ್ಕಿಂಗ್ ಸೆನ್ಸರ್ಸು ಬರಲ್ಲ ಇದಕ್ಕೆ, ಒಂಥರ ರಾ ಗಾಡಿ ಇದು. ಟೈರ್ಸ್ ಬಂದರೆ ಸ್ಟಾಕಲ್ಲಿ ನಮಗೆ 16 ಇಂಚ್ ಅಲೈಸ್ ಬರುತ್ತೆ, ಪ್ಲಸ್ 235/70 ಟೈರ್ ಸೆಕ್ಷನ್ ಟೈರ್ಸ್ ಬರುತ್ತೆ. ಮತ್ತು ಡಿಸ್ಕ್ ಬ್ರೇಕ್ ಬರುತ್ತೆ ಮುಂದೆ, ಹಿಂದೆ ಬಂದು ಡ್ರಮ್ಸ್ ಬ್ರೇಕ್ ಬರುತ್ತೆ. ಸೊ ಇಲ್ಲಿ ಮುಂದೆ ನೋಡ್ಕೊಂಡ್ರೆ ನಮಗೆ ಏರ್ ವೆಂಟ್ ಕೊಟ್ಟಿದ್ದಾನೆ ಗುರು ಬಾನೆಟ್ ಮೇಲೆ. ಏನು ಸಕ್ಕರೆ ಕಾಣಿಸ್ತಿದೆಯಲ್ಲ, ಇದೊಂಥರ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಲುಕ್ ಕೊಡೋದು ಗಾಡಿಗೆ. ಮುಂದೆ ನೋಡ್ರಿ ಏನು ಮ್ಯಾಸಿವ್ ಆಗಿದೆ. ಕೆಳಗಡೆ ಫಾಗ್ ಲೈಟ್ ಕೊಡ್ತಾನೆ. ಹೆಡ್ಲೈಟ್ಸ್ ಬಂದು ಹ್ಯಾಲೋಜನ್ ನಮಗೆ. ಸೊ ಒಳಗಡೆ ನೋಡ್ತಾ ಇರ್ಬೋದು ನೀವು, ಹೆಡ್ಲೈಟ್ಸ್ ಒಂಥರ ಚೆನ್ನಾಗಿದೆ ಗುರು. ನೋ ಕಾಮೆಂಟ್ಸ್. ಮತ್ತು ಇಲ್ಲೇ ಡಿಸೈನ್ ಇದೆ, LED ಲೈಟ್ಸು. ಇಲ್ಲೂ ಅಷ್ಟೇ LED ಲೈಟ್ಸ್ ಡಿಸೈನ್ ಬರುತ್ತೆ. ಸೊ ಮುಂದೆ ವ್ಯೂ ಬಂದು ಇದು. ಇಲ್ಲಿ ಫ್ರಂಟ್ ಗ್ರಿಲ್ಗೆ ಸ್ಕಾರ್ಪಿಯೋ ಫೇಮಸ್ಸು. ಡೀಸೆಲ್ ಟ್ಯಾಂಕ್ ಬಂದು ಒಂದು 60 ಲೀಟರ್ಸ್ ಇರುತ್ತೆ ಗುರು. 10 to 12 ಮ್ಯಾಕ್ಸ್ ಟು ಮ್ಯಾಕ್ಸ್ 10 to 12 ಬರುತ್ತೆ. ಸೊ ನಾವು ವಾಟ್ಸರ್ ಮೇಲೆ ಡಿಪೆಂಡ್ ಯಾವುದೇ ಗಾಡಿ ಆಗಲಿ. ನೋಡಿ ಗಾಬರ ಆಗೋಯ್ತು ನನಗೆ. ಮಾದೇಗೌಡ್ರಿಗೆ ಹೇಳ್ದೆ, ಏನು ಗೌಡ್ರೆ ಹಿಂಗೈತೆ ಸೀನು ಅಂದೆ. ಇಲ್ಲಿ ನಮಗೆ ವಾಟರ್ ಬಾಟ್ಲಿದು ಹೋಲ್ಡರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹಿಂದೆ ಡೀಸೆಂಟ್ ಆಗಿದೆ ಜಾಗ, 3 ಆರಾಮಾಗಿ ಕುತ್ಕೊಬೋದು. ಸೀಟು ಕಂಫರ್ಟ್ ಆಗಿದೆ, ಪರವಾಗಿಲ್ಲ. ಕೆಳಗಡೆ ಮ್ಯಾಟ್ ಇವೇ ಹಾಕ್ಸ್ಕೊಂಡಿರೋದು. ಸೊ ಇದು ಬಂದ್ಬಿಟ್ಟು ಕಾರ್ ಬೀಗ, ಲಾಕು ಅನ್ಲಾಕು ಎಲ್ಲ ಇದರಲ್ಲಿ ಕೊಟ್ಬಿಡ್ತಾನೆ. ಸೊ ಇದು ಬಂದ್ಬಿಟ್ಟು ಕೀ ಸ್ಟಾರ್ಟು. ಸೊ ಇಲ್ಲಿ ನಮಗೆ ಒಂದು 8 ಇಂಚ್ ಡಿಸ್ಪ್ಲೇ ಇದೆ. ಸೊ ಇದು ಕೊಡಲ್ಲ, ಇವ್ರು ಹಾಕ್ಸ್ಕೊಂಡಿರೋದು. ಕೆಳಗಡೆ ಬಂದು AC ಕಂಟ್ರೋಲ್ಸ್ ಇದೆ. ಮತ್ತು ಇಲ್ಲಿ ಏನು ಅಂತ ಕನ್ಫ್ಯೂಸ್ ಆಗ್ತಿದ್ದೀರಾ, ಕ್ರೂಸ್ ಕಂಟ್ರೋಲು ಅದು ಇದು ಅಂತ. ಸೊ ಇದಕ್ಕೆಲ್ಲ ಏನೂ ಬರಲ್ಲ, ಇವರೇ ಕ್ರೂಸ್ ಕಂಟ್ರೋಲು, ವಾಲ್ಯೂಮ್ ಸೆಟ್ ಬಟನ್ನು, ಲೈಕ್ ವಾಲ್ಯೂಮ್ ಅಪ್ ಆ್ಯಂಡ್ ಡೌನು, ಕ್ರೂಸ್ದು ಬಟನಲ್ಲಿ ಇವರೇ ಹಾಕ್ಸ್ಕೊಂಡಿರೋದು. ಸೊ ನಾವು ಇನ್ಸ್ಟೋ ಕ್ಲಸ್ಟರ್ ಮೀಟರ್ಗೆ ಬಂದರೆ ಕೀ ಆನ್ ಮಾಡಿದ ತಕ್ಷಣ ಸೊ ರೈಟ್ ಸೈಡಲ್ಲಿ ತೋರಿಸಿ. ರೈಟ್ ಸೈಡಲ್ಲಿ ಏನಿಲ್ಲ, ರೈಟ್ ಸೈಡಲ್ಲಿ ಮಿರರ್ ಕಂಟ್ರೋಲ್ಸ್ ಇದೆ. ಇದು ಇವ್ರು ಹಾಕ್ಸ್ಕೊಂಡಿರೋದು. ಮಿರರ್ದೆಲ್ಲ ಬಂದು ಇಲ್ಲಿದೆ ನೋಡಿ, ಮಿರರ್ ಕಂಟ್ರೋಲ್ಸು. ಇಲ್ಲಿ ಚಿಕ್ಕದ ಒಂದು ಮಿನಿ ಡಿಸ್ಪ್ಲೇ ಇದೆ. ಸೊ ಅಲ್ಲಿ ಬಂದು ಟೈಮು ಮತ್ತು ಎಷ್ಟು ಕಿಲೋಮೀಟರ್ ಓಡಿಸಿದೆ, ಎಷ್ಟು ಕಿಲೋಮೀಟರ್ ಓಡಿದೆ ಗಾಡಿ ಅಂತ. ಸೊ ರೈಟ್ ಸೈಡಲ್ಲಿ RPM ಮೀಟ್ರ್ ಕೊಡ್ತಾನೆ, ಈ ಕಡೆ ಸ್ಪೀಡೋ ಮೀಟ್ರ್ ಕೊಡ್ತಾನೆ. ಗಾಡಿ 4 ವೀಲ್ ಡ್ರೈವ್ ನಂಬ್ತೀರಾ? ಸೊ ಗಾಡಿ ಸ್ಟಾರ್ಟ್ ಮಾಡೋಣ. ಹಂಗೆ ಒಂದೇ ಗಾಡಿ, ಒಂದೇ ಲುಕ್ಕಿಗೆ. ಸೊ ಇವ್ರಿಗೆ ಬಂದ್ಬಿಟ್ಟು ಗಾಡಿ ಓನರ್ ಏನಲ್ಲ, ನನ್ನ ಫ್ರೆಂಡೇ. ಕರ್ಕೊಂಡ್ಬಂದೆ ಮಾಡೋಣ ಅಂತ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಯಪ್ಪ ಶೆಕೆ ಹೊಡಿತೈತೆ ಗುರು, ಇಳಿಸ್ಬಿಡೋಣ ಇದನ್ನ. ಸೀಟ್ ಬೆಲ್ಟ್ ಹಾಕೋರಿ ಅಂತ ಬಂತು, ಹಾಕೊಂತೀರಿ. ಗಾಡಿ ಲಾಂಚ್ ಆಗಿದ್ದು 2000 ಟೈಮಲ್ಲೇ. ಸೊ ಲಾಂಚ್ ಆಗಿದ್ದ ಟೈಮಿಂದಾನು ಈ ಗಾಡಿಗೆ ಫುಲ್ಲು ಹೈಪ್ ಇತ್ತು. ಯಾಕಂದ್ರೆ ಆವಾಗ ಇಂಡಿಯನ್ ರೋಡ್ಸ್ಗೆ ಬೇಕಾದಂಥ ಗಾಡಿ, ಮತ್ತೆ ಇಂಡಿಯನ್ ಫ್ಯಾಮಿಲೀಸ್ಗೂ ಬೇಕಾದಂಥ ಗಾಡಿ, ದೊಡ್ಡ ಗಾಡಿ. ಫಿಲಮಲ್ಲೆಲ್ಲ ಹೆಂಗ್ ಪೋರ್ಟ್ರೇಟ್ ಮಾಡಿರೋ ಅಂದ್ರೆ ಒಂದು ಒಳ್ಳೆ ಮಾಫಿಯಾ ಗಾಡಿ ತರ ಪೋರ್ಟ್ರೇಟ್ ಮಾಡಿದ್ರು. ಈ ಗಾಡಿ ಕಪ್ಪು ಗಾಡಿ ಬಂದು ನಿಂತ್ಕೊಂಡ್ರೆ ಎಲ್ರಿಗೂ ಬೈಕ್ ಬರೋದು. ಹಂಸಿದ್ರು ಪರವಾಗಿಲ್ಲ, ಗುಂಡಿ ಇದ್ರು ಪರವಾಗಿಲ್ಲ, ಇದೊಂಥರ ರೇಂಜ್ ರೋವರ್ ಇದ್ದಂಗೆ ಕಾರು. ಓಡ್ಸಕ್ಕೂ ಅಷ್ಟೇ ಕಂಫರ್ಟಬಲ್ ಆಗಿದೆ ಗಾಡಿ. ಯಾರಾದ್ರೂ ಸ್ಕಾರ್ಪಿಯೋ ನೋಡ್ತಿದ್ರೆ ಕಣ್ಣು ಮುಚ್ಕೊಂಡು ತಗೊಂಬೋದು. ಹೊಸದಾಗಿ ಬಂದಿರೋ ಸ್ಕಾರ್ಪಿಯೋಗೆ ಸ್ವಲ್ಪ ಫೀಚರ್ಸ್ ಆಡ್ ಮಾಡಿದಾನೆ, ಬಿಟ್ರೆ ಪವರ್ ಸ್ವಲ್ಪ ಕಮ್ಮಿ ಮಾಡಿರ್ಬೋದು. ಕಮ್ಮಿ ಅಂದ್ರೆ ಪವರ್ ಜಾಸ್ತಿ ಮಾಡಿದ್ರು ಈ ಗಾಡಿ ಅಷ್ಟು ಪವರ್ ಬರಲ್ಲ ಗುರು, ಅದಕ್ಕೆ ದಮ್ ಇಲ್ಲ. ಹೊಸ ಗಾಡಿಗಳಿಗೆ BS6 ಗಾಡಿ ಅಲ್ವ ಎಲ್ಲ. ಸೊ ಹಳೆ ಗಾಡಿ ಅಷ್ಟು ಪವರ್ ಬರಲ್ಲ. ನಮ್ಗೆ ಏನ್ ಪವರ್ ಕಾನ್ಫಿಗರೇಷನ್ ಇರುತ್ತೆ ಡಿಫರ್ ಆಗುತ್ತೆ, ಮೋಸ್ಟ್ಲಿ ಪವರ್ ಇರುತ್ತೆ. ಬಟ್ ಈ ಗಾಡಿಗಿರೋ ಪವರು ಹಳೆದಕ್ಕಿರೋ ಪವರು ಹೊಸದಕ್ಕಿಲ್ಲ. ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಹಂಗೆ. ಇದನ್ನ ಓಡಿಸ್ಬೇಕು ಅಂದ್ರೆ 2 ಇದ್ರೆ ಸಾಲದು, ಸಾರಿ 4 ಇರಬೇಕು. ಏನ್ ಬ್ರೋ ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರ. ಟ್ರ್ಯಾಕ್ಟರ್ ರಿವ್ಯೂ ಮಾಡ್ಬೇಕು ಒಂದಿನ.
ಅಣ್ಣ ಯಾವ ಕಡೆ ಹೋಗ್ಬೇಕು ನೀನು? ಹೋಗು 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 ಹೋಗು. ಏನಂತೀರ ವಯಸ್ಸು ಟ್ರ್ಯಾಕ್ಟರ್ ರಿವ್ಯೂ ಮಾಡೋಣ? ಚಿಕ್ಕ ಟ್ರ್ಯಾಕ್ಟ್ರು ದೊಡ್ಡ ಟ್ರ್ಯಾಕ್ಟ್ರು ಎಲ್ಲ ಟ್ರ್ಯಾಕ್ಟ್ರ್ ರಿವ್ಯೂ ಮಾಡೋಣ. ಆ್ಯಂಡ್ ಊರಿಗೆ ಹೋಗ್ಬೇಕಂತೆ, ಯಾವ ಥರ ಬೇಕೋ ಆ ಥರ ಉಡ್ಸ್ಕೊಡ್ತಾರಂತೆ, ಯಾವ ಥರ ಬೇಕೋ ಆ ಥರ ಹುಡ್ಕೊಂಡು ಹೋದ್ರೆ ಟ್ರ್ಯಾಕ್ಟರ್ ಅಂತೆ, ಬೇರೆ ಇರಲ್ಲ ಅಂತೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಸ್ಕಾರ್ಪಿಯೋ ಓಡಿಸ್ದಿರೋರು ಯಾರು ಇರಲ್ಲ, ಕೇಳ್ರಿ ಅವ್ರನ್ನ ಹೆಂಗೆ ಗಾಡಿ ಅಂತ ಹೇಳ್ತಾರೆ. ಚಿಕ್ಕ ಚಿಕ್ಕ ಅಂಶಲ್ಲ ಇದಕ್ಕೆ ಮ್ಯಾಟ್ರ್ ಆಗಲ್ಲ ಗುರು. ಸಸ್ಪೆನ್ಷನ್ಗೆ ನೋಡ್ರಿ, ಸುಮ್ಮನೆ ಸ್ಲೋ ಮಾಡಿದೆ ಅಷ್ಟೇ ನಾನು, ಬಟ್ ಫಾಸ್ಟ್ ಆಗೋರೆ ದೇವ್ರು ಏನಕ್ಕೂ ಮ್ಯಾಟ್ರ್ ಆಗಲ್ಲ. ಏನು ಫೀಲ್ ಅಂದರೆ ಆನೆ ಮೇಲೆ ಕುತ್ಕೊಂಡಿರೋ ಫೀಲು ಗುರು. ಮುಂದೆ ನೋಡು, ಆ ಎಂಡಿಂದ ಈ ಎಂಡ್ ತನಕ ವ್ಯೂ ಹೆಂಗೆ ಕಾಣಿಸ್ತೈತೆ ಅಂದರೆ ಇಂಚು ಹೆಂಗೆ ಎಲ್ಲೆಲ್ಲಿ ಬೇಕಾದ್ರೂ ತಿರ್ಸ್ಕೊಬೋದು. ಇವಾಗ ಆನೆ ಮೇಲೆ ಕುತ್ಕೊಂಡೆ ಕಾಣಿಸಲ್ವ ನಿಮ್ಗೆ ವ್ಯೂ? ಆ ವ್ಯೂ ಐತೆ. ಗಾಡಿನೂ ಒಳ್ಳೆ ಆನೆ ಗಾಡಿನೇ ಇದ್ದಂಗೆ ಐತೆ ಗುರು. ಇದಕ್ಕೆ ಪವರ್ ಸ್ಟೇರಿಂಗ್ ಕೊಡಬೇಕಿತ್ತು, ಪವರ್ ಸ್ಟೇರಿಂಗ್ ಕೊಟ್ಟಿಲ್ಲ. ಮೋಸ್ಟ್ ಇವಾಗ ಬಂದಿರೋ ಗಾಡಿ ಕೊಟ್ಟಿರ್ತಾರೆ. ಹಾಂ ಅದೇ ಅಪ್ಕಮಿಂಗ್ ಮಾಡಲ್ಸಲ್ಲೆಲ್ಲ ಪವರ್ ಸ್ಟೇರಿಂಗ್ ಅಲ್ವಾ? ಅದೇ ಪವರ್ ಸ್ಟೇರಿಂಗ್ ಇಲ್ಲದೆ ಓಡ್ಸೋಕ್ಕೆ 2 ಅಲ್ಲ 4 ಬೇಕು. ಒಂಥರ ತೂಫಾನೆಲ್ಲ ನೋಡಿದ್ರೆ, ತೂಫಾನು ಟಾಟಾ ಸುಮೋ ಓಡಿಸ್ಬೇಕಂದ್ರೆ 4 ಇರೋ ಸಾಲದು ಗುರು, ಇನ್ನೂ ಜಾಸ್ತಿ ಇರಬೇಕು. ಅದನ್ನು ಓಡಿಸೋಣ, ಅದನ್ನು ಓಡಿಸಿ ರಿವ್ಯೂ ಮಾಡೋಣ. ಬ್ರೇಕಿಂಗ್ ಇಸ್ ಡೀಸೆಂಟ್ ಅಂತ ಹೇಳ್ಕೊಳೋ ಬ್ರೇಕಿಂಗ್ ಏನಿಲ್ಲ, ಬ್ರೇಕಿಂಗ್ ಇಸ್ ಡೀಸೆಂಟ್. ಹಳ್ಳ ಪಳ್ಳ ಡಸಂಟ್ ಮ್ಯಾಟರ್, ಫುಲ್ಲು ಪಿಚ್ಚಲ್ ವ್ಯೂ ಮುಂದೆ. ದೂಸರಾ ಮಾತು ನೈ ಹೈ, ಗಾಡಿ ಬೆಂಕಿ ಹೈ. ನೋಡ್ರಿ ಆ ಲಾರಿ ಹೆಂಗೆ ಎಗಿರ್ತೇವೆ, ನಾನು ಹಂಗೆ ಎಗರಿಸ್ತೀನಿ. ಹಿಂಗೆ ಕುಚ್ ಫರಕ್ ನೈ ಪಡ್ತಾ ಹಮ್ಕೋ, ಜಿಗಿ ಜಾತಾ. ಹೆಂಗೆ ನಡೀತಿದೆ ನಿಮ್ಮ ಜೀವನ? ಲವ್ ಜೀವನ, ಇರೋ ಜೀವನ, ಇಲ್ಲೇ ಇರೋ ಜೀವನ ಎಲ್ಲ ಹೆಂಗಿದೆ ರೀ? ತಿರುಪೆ ಏನಕ್ಕೆ ರೀ ಲವ್ ಮಾಡಿದ್ರೆ ತಿರುಪೆ ಭಾಳ ಅಂತೀರ? ಅಲ್ಲ, ಫೆಬ್ರವರಿ 14 ಬ್ಯುಸಿ ಆಗ್ಬೇಕು ನೀವು, ತಿರುಪೆ ಬಾಳೋದಕ್ಕೆ. ಅಲ್ಲಿ ಸ್ಕಾರ್ಪಿಯೋ ಅದು ನೋಡ್ರಿ, ಇದು ಚೆನ್ನಾಗಿ ಗುರು ಹೊಡಿತಿದ್ದೆ ಮುದ್ದೇರವ್ರಿಗೆ. ಮತ್ತು ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣಪ್ಪ, ಯಾಕೆ ಬೇಕು? ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಸೊ ನಾವು ರೈಟ್ಗೆ ಹೋಗ್ಬೇಕು. ಈಗ ನನ್ನ ಮಗ ಇಲ್ಲೇ ಅಡ್ಡ ನಿಲ್ಸ್ಕೊಂತ ಅವ್ನು ಹೊಡಿತೀನಿ ನನಗೆ. ಚಿಕ್ಕ ಗಾಡಿಯಲ್ಲಿ ಬಂದರೆ ಏನು ಗೊತ್ತಾ, ನಾವು ಬರ್ತಾ ಇದ್ರೆ ನಾವು ನಿಲ್ಸ್ಕೊಬೇಕು, ಟರ್ನ್ ಮಾಡ್ಕೊಬೇಕಂತೆ. ದೊಡ್ಡ ಗಾಡಿಯಲ್ಲಿ ಹಂಗಲ್ಲ, ನಾವು ಟರ್ನ್ ಮಾಡಿದ್ರೆ ಅವ್ರು ನಿಲ್ಸ್ಕೊತಾರೆ. ಎಲ್ಲ ನನ್ನೇ ನೋಡ್ತಾರೆ ಗುರು, ಅಜೀಬ್ ಆಗ್ತೈತೆ. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನನ್ನಲ್ಲ ಗಾಡಿನ ನೋಡ್ತಾ ಇದ್ದ, ಟೆನ್ಷನ್ ಸೀಕಿಂಗ್ ಗಾಡಿ ನೋಡ್ರಿ. ನಾನು ಸೈಡ್ಗೆ ಹೋಗಿಲ್ಲ, ಅಣ್ಣನೇ ಸೈಡ್ಗೆ ಹೋದ. ನೆಕ್ಸ್ಟ್ ಈ ವಿಡಿಯೋ ಯಾರ್ಯಾರು ನೋಡ್ತೀರಾ ಕಮೆಂಟ್ ಮಾಡಿ, ಹೆಂಗಿತ್ತು ವಿಡಿಯೋ, ಇನ್ಫಾರ್ಮೇಷ್ನಲ್ ಆಗಿತ್ತಾ ಅಥವಾ ಇನ್ನೂ ಯಾವ ಥರ ಮಾಡಬೇಕಿತ್ತು, ಒಂದು ಎಂಟರ್ಟೈನ್ಮೆಂಟ್ ಆಗಿತ್ತಾ, ಯಾವ ಥರ ಅಂತ. ಯಪ್ಪ ವ್ಲಾಗಿಂಗ್ ಮಾಡೋದು ತಮಾಷೆ ಅಲ್ಲ ಗುರು, ಸೆಕೆ ಸುರಿತೈತೆ ಹೆಲ್ಮೆಟ್ ಹಾಕ್ಕೊಂಡಿರೋಕ್ಕೆ. ಹೋಗಿ ಪಾಪ ಅಂಕಲ್ ಸೀನಿಯರ್ ಸಿಟಿಸನ್ ಅಂತ ನಾನೇ ಜಾಗ ಬಿಟ್ಕೊಟ್ಟೆ, ಇಲ್ಲಾಂದರೆ ಬಿಟ್ಕೊಡ್ತಿರ್ಲಿಲ್ಲ, ನಾನೇ ಹೋಗಿ ಬಿಡ್ತಿದ್ದೆ. ಇನ್ನು ರೋಡ್ಗೆ ಹಾಕ್ಕೊಂಡವ್ರು ಅಡ್ಡಡ್ಡ ಹಾಕ್ಬಿಡಲ್ಲಿ ಹತ್ತಿರ ಹೋಗ್ಲಿ. ಹಾಯ್ ಜಾಗನೇ ಎಲ್ಲ ತಂದು ರೋಡ್ಗೆ ಹಾಕೊಳೋದು. ನಾನು ಏನು ಮೇಂಟೈನ್ ಮಾಡೋದು ನೋಡಿ, ಮೇಂಟೈನ್ ಎಲ್ಲ ಮಾಡಿಫೈ. ಪತ್ರಿಕಾ ಕಿತ್ತಾಕೊಂಡು ಗಾಡಿಗೆ, ಆ ಗಾಡಿಗೆ ಚಿಕ್ಕದಾಗಿ ಮಿರರ್ ಹಾಕ್ಸಿದ್ನಲ್ಲ ಮೇಲೆ, ಆ ಥರ ಮಿರರೇ ಬೇಕಾಗಿಲ್ಲ ಅಣ್ಣ. ಯಾಕೆ ಆ ಥರ ಮಿರರೇ ಬೇಕಾಗಿಲ್ಲ. ಈ ಮಿರರ್ ನೋಡ್ಬಿಡು ಎಷ್ಟು ದೊಡ್ಡದಾಗೈತೆ, ನೋಡಿದ್ರ? ಅಯ್ಯ ಕಾಣಿಸ್ತೈತೆ ಹೋಗ್ಬಿಡ್ತೈತೋ ನಂಗೆ ದೇವ್ರಣ್ಣಗೆ ಗೊತ್ತಿಲ್ಲ. ನನಗಂತೂ ಅದೇನು ಕಾಣಿಸ್ತೈತೆ ನಂಗೆ ಬರೀ ರೋಡ್ ಬಿಟ್ಟರೆ ಬೇರೆ ಏನೂ ಕಾಣಿಸ್ತಾ ಇಲ್ಲ. ಸೊ ಅಷ್ಟೇ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತಲ್ಲ, ಇಷ್ಟ ಆದರೆ ನೀವೇ ಮಾಡ್ತೀರಾ, ನಾನು ಹೇಳೋ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು, ಬಾಯ್.